ವಿಡಿಯೋ ಮಾಡೋದು ಕಾರಣ ಅಂದರೆ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ ಸಿಗ್ನೇಚರ್ ಮಾಡಲಿಕ್ಕೆ. ಹಾಗೆ ನಾನು ಧಾರವಾಡದಲ್ಲಿ ಹೋಗಿದ್ದೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ. ಹಾಗೆ 30 ಡೇಸ್ ನಾವು ವೆಯ್ಟ್ ಮಾಡ್ತಿದ್ವಿ. 30 ಡೇಸ್ ಬಿಫೋರ್ ಮಿಡಲ್ಗೆ RSS ದವ್ರು ಬಂದು ಎಂಕ್ವೈರಿ ಎಲ್ಲ ಮಾಡಿ, ನನ್ನ ಮನೆಗೆ ಎಂಕ್ವೈರಿ ಎಲ್ಲ ಮಾಡಿ ಅಂದರೆ ಕೌನ್ಸಿಲಿಂಗ್ ಎಲ್ಲ ಕ್ವಶನಿಂಗ್ ಎಲ್ಲ ಮಾಡಿದರು. ಎದಕ್ಕೆ ಅಂದರೆ ನನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾನು ಸಿಗ್ನೇಚರ್ ಮಾಡಿ ಬಂದಿದ್ದೇನೆ ಅಂತ. ಹಾಗೆ ಮುಫೀಸ್ ಅವ್ರ ಮನೆಯಲ್ಲಿ ಗೊತ್ತಿತ್ತು. ಹಾಗೆ ಅವರ ತಂದೆ ತಾಯಿ ಸಿಗ್ನೇಚರ್ ಮಾಡಲಿಕ್ಕೆ ಅಂತ ಬಂದಿದ್ದರು. ಹಾಗೆ ಅವರು ಎದಕ್ಕೆ ಸಿಗ್ನೇಚರ್ ಮಾಡಲಿಕ್ಕೆ ಬಂದಿದ್ರು ಅಂದರೆ ಅವರು ನನಗೆ ಎಸ್ ಅಂದಿದ್ರು. ಹಾಗೆ ಅವ್ರು ಅಂದಿದ್ರು ನಮ್ಮ ಕಲ್ಚರ್, ನಮ್ಮ ಕಾಸ್ಟ್ ಇದನ್ನಾಗುತ್ತೆ, ಸೊ ನಾವು ಎಸ್ ಅನ್ನಲ್ಲ, ನಾವು ನೋ ಅಂತೀವಿ ಅಂತ ಹೇಳಿದರು. ಹಾಗೆ ನಾನು ಫೋರ್ಸಿಬಲಿ ಅಂದೆ, ಇಲ್ಲ ನಾವು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಮಾಡ್ಕೊತೀನಿ. ಹಾಗೆ ಕೂಡ ಅವನು ಸೈಡ್ ಮಾಡ್ಕೊತಾನೆ. ಸೊ ಅದಕ್ಕೆ ಪ್ಲೀಸ್ ಇದನ್ನು ಒಪ್ಪಿಗೆ ಮಾಡಿ ಅಂತ ಹೇಳಿದಾಗ ಅವ್ರು ಡಿಸಿಷನ್ ತೊಗೊಂಡ್ರು, ಎಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ನಾವು ಮಾಡ್ಕೊತೀವಿ ಅಂತಲೇ ಅವರು ಎಸ್ ಅಂದರು, ನಾವು ಸಪೋರ್ಟ್ ಮಾಡ್ತೀವಿ ಅಂದರು. ಇಲ್ಲದಿತ್ತಂದರೆ ಅವರು ಇಲ್ಲನೇ ಅಂದಿದ್ರು ನಮ್ಮಿಬ್ಬರ ಮ್ಯಾರೇಜಿಗೆ. ಹಾಗೆ RSS ದವರು ಯಾರು ಬಂದಿದ್ರು ಅಂದರೆ ಗಂಗಾಧರ್, ಮಂಜು ಹಾಗೆ ಮೈತ್ರಾಣಿ ಅಂತ ನನಗೆ ಗೊತ್ತಾಯಿತು, ಆದರೆ ಅವರ ಹೆಸರು ನನಗೆ ಗೊತ್ತಿಲ್ಲ. ಹಾಗೆ ಇವರ ಹೆಡ್ ಸುನೀತ್ ಚಿನ್ನಾಳರ್ ಅಂತ. ಹಾಗೆ ನನ್ನ ಮನೆಯಲ್ಲಿ ಕೌನ್ಸಿಲಿಂಗಾಗಿ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗಿ ಏನಂದ್ರಂತೆ ಅಂದ್ರೆ ಮಾತಾಡಬೇಕು ಅಂತ ಕರ್ಕೊಂಡು ಹೋದರು. ಹಾಗೆ ಅವರ ಇನ್ನೊಂದು ಮನೆಯಲ್ಲಿ ಹೋದಾಗ ಕೌನ್ಸಿಲಿಂಗ್ ಹಾಗೆ ಕ್ವಶನಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ಏನು ಸುನೀಲ್ ಚಿನ್ನಾಳರ್ ಅದಾರಲ್ಲ ಅವರು ಕ್ವಶನಿಂಗ್ ಹಾಗೆ ಕಾಸ್ಟ್ ಬಗ್ಗೆ ನಮ್ಮದು ಹೀಗಿರ್ತಿದೆ, ಅವ್ರದ್ದು ಹಾಗಿರ್ತದೆ ಅದೆಲ್ಲ ಹೇಳಿದರು. ಅದ ನಂತರ ಯಾವುದೋ ಫೋನ್ ಕಾಲ್ನಲ್ಲಿ ಮಾತಾಡು ಅಂತ ಹೇಳಿದರು. ಅವ್ರ ಫೋನ್ ಕಾಲ್ನಲ್ಲಿ ಯಾರೋ ಒಬ್ಬರು ಗುರೂಜಿ ನನಗೆ ಮಾತಾಡ್ತಿದ್ರು. ಆ ಗುರೂಜಿ ನನಗೆ ಎಲ್ಲ ಕ್ವಶನಿಂಗ್ ಎಲ್ಲ ಮಾಡ್ತಿದ್ರು. ಆದ ನಂತರ ಕೇಸ್ ಹಾಕ್ತೀವಿ ಅಂತ ಹೇಳಿದರು. ಆದರೆ ನನ್ನ ಒಪ್ಪಿಗೆ ಇಲ್ಲ ಕೇಸ್ ಹಾಕಲಿಕ್ಕೆ ಅವನಿಗೆ. ಸೊ ಆಲ್ಮೋಸ್ಟ್ ರಿಜಿಸ್ಟ್ರೇಷನಿಗೆ ಅವನ ತಂದೆ ತಾಯಿ ಇದ್ದರು ಸಿಗ್ನೇಚರ್ ಮಾಡಲಿಕ್ಕೆ. ಹಾಗೆ ನನ್ನ ಕಡೆಯಿಂದ ಯಾರೂ ಇದ್ದಿದ್ದಿಲ್ಲ. ಸೊ ಅವನ ಫ್ರೆಂಡು ಸಿಗ್ನೇಚರ್ ಮಾಡಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.